ಲೇ ಕರ್ಕೊಂಡೋಗ ಕರ್ಕೊಂಡೋಗಿ ಕಟ್ಟಾಕ್ತೀನಿ ತಡಿ. ಮನೆಗ ಕಂಬಗ್ಲವೆ, ಆ ಕಂಬಕ್ಕೆ ಕಟ್ಟಾಕ್ತೀನಿ. ಎಲ್ಲ ಅಲ್ಲೇ ಮಾಡ್ಕೊಬೇಕು ನಾವು. ಅಣ್ಣ ಲೇ ಲೇ ಇವಳೆ ಕಾರುಣ್ಯ ಬಾರ ಇಲ್ಲಿ. ನಾವು ಅಣ್ಣ ಬಿಡೋಣ. ಯಾಕಣ್ಣ ಇಟ್ಕೊಂಡಿದ್ಯಾ? ಅಲ್ಲಮ್ಮ, ನನ್ನ ಮನೆಗೆ ಇದ್ಬಿಟ್ಟು ಇಲ್ಲಿಗೆ ಓಡ್ ಬಂದವಳೆ ಬಟ್ಟೆ ಬರ ಎತ್ಕೊಂಡು. ಇವಳು ಮಾಡ್ತಾಳೆ ಸರಿನಾ? ಅಣ್ಣ ಬಿಡು, ಬಿಡೋಣ ಬಿಡು. ಕರ್ಕೊಂಡೋಗ್ಲಿ ಸುಮ್ಮನೆ ರೇ. ಅವನೆಂಟ್ರೂ ಅವ್ನು ಕರ್ಕೊಂಡೋಗ್ಲಿ. ಅಣ್ಣ ಬಿಡೋಣ, ನನ್ನ ಮಾತು ಕೇಳೋಣ. ಇದೆಲ್ಲ ಕಾನೂನಿಗೆ ವಿರುದ್ಧ ಅಣ್ಣ. ಇವಾಗಿನ ಕಾನೂನು ಬಗ್ಗೆ ನಿನಗೆ ಗೊತ್ತಿಲ್ಲ. ಎಂಟಿನೇ ಆಗಲಿ ಯಾವುದೇ ವಿಷಯಕ್ಕೂ ಬಲವಂತ ಮಾಡಂಗಿಲ್ಲ. ಬಿಡೋಣ ನೀನು. ನೋಡ್ ಕಾರುಣ್ಯ ಎಷ್ಟೊಂದು ದೌರ್ಜನ್ಯ ಮಾಡ್ತಾವನೆ. ಬಾ ಮುಚ್ಚಮ್ಮ ಸಾಕು. ಬಾರಿ ಸಾಚವಾದ ಹೆಂಗಸು ಅಂತ ನೀನು ಮಾತಾಡಬೇಡ. ನೀನು ಸಾಚ ಇದೆಯಾ ನೀನು? ಆ ಅಪ್ಪನ ಬಿಟ್ಟು ನಮ್ಮ ಮಾವನ ಮದುವೆ ಆಗಿ ತಾನೆ ಆ ಅಪ್ಪನ ಹತ್ರ ಕರೆಕ್ಟಾಗಿ ಸಂಸಾರ ಮಾಡ್ಕೊಂಡು ಹೋಗ್ಬೇಕು ತಾನೆ. ನಿನ್ನ ತಪ್ಪು ನಿನಗೆ ಅರ್ಥ ಆಗಬೇಕು. ಏನು ಮಾನ ಮರ್ಯಾದೆ ಇಲ್ಲ ನಿನಗೆ? ಯಾರ ಜೊತೆಗೂ ಒಬ್ಬರ ಜೊತೆ ಕರೆಕ್ಟಾಗಿ ಸಂಸಾರ ಮಾಡ್ಕೊಂಡಿರಮ್ಮ. ಏನಕ್ಕಮ್ಮ ಈ ಬಾಳ್ತಾ ಇದೆಯಾ ನೀನು? ಇವಾಗ ಇಷ್ಟು ದಿನ ಅಪ್ಪನ ಜೊತೆ ಇದ್ದಲ್ಲ, ಅಲ್ಲೇ ಇರಬೇಕಾಗಿತ್ತು. ಇಲ್ಲಿ ಕೆಳಗೆ ಬಂದೆ ನೀನು? ನಂಗೆ ಅವನ ಜೊತೆಗೆ ಇರೋಕ್ಕೆ ಇಷ್ಟ ಇಲ್ದಿದ್ಮೇಲೆ ನೋಟಿಸ್ ಏನಕ್ಕೆ ಕಳಿಸ್ತೆ ನೋಟಿಸು? ನೋಡೋಣ, ನೀನು ಹಿಂಗೆ ಬಲವಂತವಾಗಿ ಹೇಳ್ಕೊಂಡು ಹೋಗೋದು, ಹೊಡೆಯೋದು ಬಡಿಯೋದು ಅದೆಲ್ಲ ಮಾಡಂಗಿಲ್ಲಣ್ಣ. ಕಾನೂನಿಗೆಲ್ಲ ವಿರುದ್ಧ. ಅಮ್ಮನ ಇಷ್ಟಪಟ್ಟು ಬಂದ ಕರ್ಕೊಂಡೋಗು. ಇಲ್ಲ ಅಂತಂದ್ರೆ ಬಿಟ್ಟಾಕು. ಎಷ್ಟಕ್ಕೆ ಅಂತ ಬಲವಂತವಾಗಿ ಕರ್ಕೊಂಡು ಹೋಗ್ತೀಯಣ್ಣ? ಇಲ್ಲಿ ಬಲವಂತವಾಗಿ ಸಂಸಾರ ಮಾಡೋಕ್ಕತ್ತೈತಾ? ಏನು ಒಂದು ದಿವಸದ 2 ದಿವಸದ ಅಣ್ಣ ಜೀವನ ಇದು? ಎಷ್ಟು ದಿನ ಬಲವಂತವಾಗಿ ಕರ್ತೀಯ? ಬಿಟ್ಟಾಕಣ ಅಂತ ನೋಡು. ಕಾರುಣ್ಯ ಹೇಳ್ತಾಳೆ ಬಿಟ್ಬಿಡು. ಕಾರುಣ್ಯ ಹೇಳ್ತಾ ಇರೋದು ನಾನು ಇಲ್ಲೇ ಇರಬೇಕು ಅಂತ. ಯಾರಮ್ಮ ಹೇಳಿದ್ದು ನಿಂಗೆ ಇಲ್ಲೇ ಇರಬೇಕು ಅಂತ? ಯಾರು ಹೇಳಿದ್ದು ನಿಂಗೆ ಇಲ್ಲೇ ಇರಬೇಕು ಅಂತ? ನಮ್ಮ ಮನೆಗೆ ಮಾತ್ರ ನೀನು ಯಾವುದೇ ಕಾರಣಕ್ಕೂ ಇರಂಗಿಲ್ಲ. ನೀವೇನಾದರೂ ಇದೆಯಾ ಅಂತಂದರೆ ಮುಂದಿನ ಆಗೋ ಪರಿಣಾಮಗಳೇ ಬೇರೆ. ನನ್ನ ಮನೆಗೆ ನೀನು ಬರೋಂಗಿಲ್ಲ. ಇದು ಸಂಸಾರಸ್ಥರಿರೋ ಮನೆ. ನಿನ್ನ ಪಾಡಿಗೆ ನೀನು ಎಲ್ಲಾದರೂ ಹೋಗಿ ಬದುಕೋ. ಸುಮ್ಮನೆ ಇಲ್ಲಿ ಬಂದು ನಮ್ಮ ತಲೆ ತಿನ್ಬೇಡ ನೀನು. ಆಗ ಅವನೇ ಬರ್ತಾವ್ ನೋಡಿ ದೊಡ್ಡವನು. ಲೇ ಎಲ್ಲ ನಿಮ್ಮ ಅಪ್ಪನ ಅಲ್ಲೇ ಅವನೇ. ನಾನು ರಾಮನ್ ಬಂದ್ರಿ. ಇವಳ್ಯಾಕೆ ಇಲ್ಲಿ ಬಂದು ನಿಂತ್ಕೊಂಡವಳೆ? ರೀ ನಾನು ರೀ ಗೀತಾ, ನೀನು ವಂಶೋದ್ಧಾರಕನ ಕೊಟ್ಟವಳು ನಾನು. ಇವತ್ತು ನನ್ನೇ ಬೇಡ ಅಂತೀಯಲ್ಲ, ಎಷ್ಟು ಮಾತ್ರ ಇರ್ಬೇಕು ನೀನು? ನಿನ್ನ ಬೇಡ ಅಂತ ಮನಸ್ಸಿಂದ ಕಿತ್ತಾಕಿ ಎಷ್ಟೋ ದಿನಗಳಾಗೋಯ್ತು. ತಿರ್ಗಾ ಏನಕ್ಕೆ ಬಂದಿದ್ಯಾ ನಮ್ಮನೆ ಹತ್ರಕ್ಕೆ? ನಾವು ಹಂಗೋ ಹಿಂಗೋ ನೆಮ್ಮದಿಯಾಗಿ ಜೀವನ ಮಾಡ್ಕೊಂಡಿದ್ದೀರಿ, ಅದನ್ನ ಹಾಳು ಮಾಡಬೇಕು ಅಂತ ಬಂದಿದ್ಯಾ? ನಾನು ಮಾಡಿದ್ದು ತಪ್ಪಿಗೆ ಇವತ್ತು ನೋಡು ಮನೆ ಮಂದಿ ಎಲ್ಲ ಅನುಭವಿಸಂಗಾಯ್ತು. ನೀನು ಇಂಥವಳು ಅಂತ ಗೊತ್ತಿದ್ರೆ ನಾನು ನಿನ್ನ ಮದುವೆನೇ ಆಗ್ತಾ ಇರಲಿಲ್ಲ. ನನ್ನ ಮದುವೆ ಮಾಡ್ಕೊಂಡೆ ತಾನೆ, ನನ್ನ ಜೊತೆ ಕರೆಕ್ಟಾಗಿರ್ಬೇಕಾಗಿತ್ತು ತಾನೆ. ಅವ್ನ ಸುದ್ದಿಗೆ ಏನಕ್ಕೆ ಹೋದೆ ಅವ್ನ ಸುದ್ದಿಗ? ನೋಡು ಗೀತಾ, ನಾನು ಒಳ್ಳೆ ಮಾತಾಗಿ ಹೇಳ್ತಾ ಇದ್ದೀನಿ. ನನಗೂ ನಿನಗೂ ಯಾವುದೇ ಸಂಬಂಧ ಇಲ್ಲ. ನಿಂಗೆ ಡೈವರ್ಸ್ ಕೊಟ್ಟು ಏನೋ ಒಂದಷ್ಟು ದುಡ್ಡು ಕೊಟ್ಬಿಡ್ತೀನಿ. ನಮ್ಮ ತಂಟಕ್ಕೆ ಮಾತ್ರ ನೀನು ದಯವಿಟ್ಟು ಬರಬೇಡ. ಹಂಗಾದ್ರೆ ನನ್ನ ಮಗು ನಾನು ಕೊಟ್ಬಿಟ್ಟು ಮಗುನ ಕೊಡೋಕ್ಕಾಗಲ್ಲ. ಮಗುನ ಯಾವುದೇ ಕಾರಣಕ್ಕೂ ಕೊಡೋಕ್ಕಾಗಲ್ಲ. ನಾನು ಒಬ್ಬಳೇ ಎಲ್ಲಾದರೂ ಜೀವನ ಮಾಡ್ಕೊಳ್ತೀನಿ. ಮಗುನ ಕೊಟ್ಬಿಡು. ಆಗಲ್ಲ, ಮಗುನ ಕೊಡೋಕ್ಕಾಗಲ್ಲ. ನೋಡಿ ಗೀತಾ, ಇದೇ ಲಾಸ್ಟು. ಇನ್ನೊಂದು ಸತಿ ನೀನು ನಮ್ಮ ಮನೆ ಬಾಗಿಲಿಗೆ ಬಂದಿದೆ ಅಂದರೆ ಚೆನ್ನಾಗಿರಲ್ಲ. ದಯವಿಟ್ಟು ಇಲ್ಲಿಂದ ಹೊರಟೋಗು. ನಾನು ನಿನ್ನನ್ನು ಯಾವತ್ತೂ ಮರ್ತೋಗಿದ್ದೀನಿ. ಹೊರಟೋಗು. ಗೀತಮ್ಮ, ಒಂದು ಅರ್ಥ ಮಾಡ್ಕೊ. ನಮ್ಮನ್ನು ಯಾರು ಪ್ರೀತಿ ಮಾಡ್ತಾರೋ ಅವ್ರ ಹತ್ರ ಇದ್ರೇ ನಮಗೆ ಬೆಲೆ. ನಾವು ಪ್ರೀತಿ ಮಾಡೋರ ಹತ್ರ ನಾವಿದ್ರೆ ನಮಗೆ ಬೆಲೆ ಇರಲ್ಲ. ಆ ಎಲ್ಲ ಎಷ್ಟು ಪ್ರೀತಿ ಮಾಡ್ತಾನೆ ಅಲ್ಲ, ಅಂಥವ್ರ ಜೊತೆಗೆ ಸಂಸಾರ ಮಾಡೋಕ್ಕೆ ಬಂತ ನಿನಗೆ? ಮಗುನ ನಿನ್ನ ಕೈಲಿ ಕೊಡ್ತಾ ಇರೋದಕ್ಕೆ 2 ಕಾರಣ. ಒಂದು, ನೀನು ಅವ್ರ ಜೊತೆಗಿರ್ತೀಯ. ಆ ಮಗು ಅವ್ರಿಗೆ ಸಂಬಂಧಪಟ್ಟಿರೋದಲ್ಲ. ಒಂದು ವೇಳೆ ಅವ್ರ ಕೋಪ ಬಂತು, ಬೇಜಾರಾಯಿತು, ಏನಾದರೂ ಒಂದು ಡೇಟ್ ಹಾಕಿದ್ರು, ಏನಾದರೂ ಹೆಚ್ಚು ಕಡಿಮೆ ಆಯಿತು, ಅದು ಮಗುಗೆ ತೊಂದರೆ. ಇನ್ನೊಂದು, ನೀನು ಒಬ್ಬಳೇ ಇರ್ತೀಯ ಅನ್ನಂಗಿದ್ರೆ ನಿನ್ನ ಜೀವನ ಮಾಡೋದೇ ನಿನಗೆ ಕಷ್ಟ. ಮಗುಗೆ ಹೆಂಗೆ ಸಾಕ್ತೀಯ ನೀನು? ಮಗುನ ಹೆಂಗಮ್ಮ ಸಾಕ್ತೀಯ? ಹೆಂಗೆ ಸಾಕ್ತೀಯ? ಯಾವ ಕಡೆಯಿಂದ ನೋಡಿದ್ರೂ ಮಗು ನಿನಗೆ ಸೇರೋಕ್ಕಾಗಲ್ಲ. ಮಗು ನಿನ್ನ ಕೈಲಿ ಕೊಡೋಕ್ಕಾಗಲ್ಲ. ನಾನು ಕೊಡ್ಕೊತೀನಿ, ಎಲ್ಲಾದರೂ ಹೋಗು, ಏನಾದರೂ ಮಾಡ್ಕೊ. ಮಗುನ ಮಾತ್ರ ನಿನ್ನ ಕೈಲಿ ಕೊಡೋಕ್ಕಾಗಲ್ಲ. ನಾನು ಹೇಳಿದ್ನಲ್ಲ, ನೀನಿರೋದು ಬೇರೆಯವ್ರ ಜೊತೆ. ಒಂಟಿಯಾಗಿದ್ದರೆ ನಿನ್ನ ಜೀವನ ಮಾಡೋದೇ ಕಷ್ಟ. ಮಗುನ ಸಾಕೋಕ್ಕೆ ನಿನ್ನ ಕೈಲಿ ಆಗಲ್ಲ. ನಿನಗೆಲ್ಲಿಗೆ ಹೋದ್ರೂ ನಾನು ಅಲ್ಲಿಗೆ ಬಂದು ವಾದ ಮಾಡೇ ಮಾಡ್ತೀನಿ. ಅರ್ಥ ಮಾಡ್ಕೊ. ನಿನ್ನ ಜೀವನ ನೀನು ಮಾಡ್ಕೊ. ಗೀತಾ, ಇಲ್ಲಿಂದ ಹೊರಟೋಗು. ನನಗೆ ನಿನ್ನ ಮುಖ ನೋಡೋಕೆ ಇಷ್ಟ ಇಲ್ಲ. ಮಾನ ಮರ್ಯಾದೆ ಅನ್ನೋದೊಂದಿದ್ರೆ ನೀನು ಇಲ್ಲಿಂದ ಹೊರಟೋಗು. ತಿರುಗಿ ಇಲ್ಲಿಗೆ ಬರಬೇಡ ನೀನು. ಅವಳಿಗೆಲ್ಲದೆ ಮಾನ ಮರ್ಯಾದೆ? ಎಲ್ಲದೆ ಮಾನ ಮರ್ಯಾದೆ? ಅವಳಿಗೂ ಇಲ್ಲ, ನಿನಗೂ ಇಲ್ಲ. ಅವಳಿಗೂ ಇಲ್ಲ, ನಿನಗೂ ಇಲ್ಲ ಮಾನ ಮರ್ಯಾದೆ. ಏಯ್, ಬಾಯ್ ಮುಚ್ಕೊಂಡು ನಿಂತ್ಕೊಳ್ಳೆ. ನಾನೇನಾದ್ರು ಹೇಳಿದ್ನ ಯಮನ್ಕ ಬಾಮ್ಮ ನಮ್ಮ ಮನೆ ಹತ್ರಕ್ಕೆ ಅಂತ ಹೇಳ್ಬಿಟ್ಟು ಇಂಥ ಕಿತಾಪತಿಗೆ ಮಾಡ್ತಾಳೆ ಅಂತ ಯಾರಿಗೆ ಗೊತ್ತು? ಏನು ಹೇಳ್ತೀಯಮ್ಮ ಗೀತಮ್ಮ? ಏನು ಮಾಡ್ತೀಯ? ನನ್ನ ಮಾತು ಕೇಳು. ಇನ್ನೊಂದ್ಸತಿ ನಾನು ಇಂಥ ತಪ್ಪೆಲ್ಲ ಮಾಡಲ್ಲ. ಇನ್ನೊಂದೇ ಒಂದು ಅವಕಾಶ ಕೊಡೋದಂತ. ಹೊಟ್ಟೆ ಒಳಗಿರೋ ಅವ್ನ ಮಗುನೇನು ಮಾಡ್ತೀಯ ನೀನು? ತೆಗ್ಸಾಕ್ಬಿಡ್ತೀನಿ. ಅವು ನಿಂದು ಭಾರಿ ಅತಿ ಆಯ್ತು ನೋಡು. ತೆಗೆದು ಕಪಾಳಕ್ಕೆ ಕೊಡ್ತೀನಿ ನೋಡ್ಕೊ. ಏನು ಹುಡುಗಾಟ ಆಟ ಇದೆಯಾ? ಮಗು ಆಗಲಿ, ಆಮೇಲೆ ಆಲೋಚನೆ ಮಾಡೋಣ. ಇವಾಗ ಹೋಗೋ ಅವನ ಜೊತೆಗೆ.
ಆಲೋಚನೆ ಗೀಲೋಚನೆ ಅಂತೆಲ್ಲ ನಾನು ಪಾಯಿಂಟ್ ಇಟ್ಬಿಟ್ಟು ಕಳಿಸ್ಬಿಡ್ಬೇಡ ನೀನು. ಹಾಂ, ಏನಿದ್ರು ನೇರವಾಗಿ ಮಾತಾಡೋ. ತಿರ್ಗಿ ಬರ್ತಾಳೆ ನೀನು ಅವತ್ತಿಂಗೆ ಹೇಳ್ದೆ ಅಂತ. ಹೇ, ಅವ್ನ ಮಗು ಇವಳು ಹೊಟ್ಟೆಗೈತೆ, ಆಮೇಲೆ ಆಲೋಚನೆ ಮಾಡೋಣ ಬಿಡಿ. ಇವಾಗ ಹೋಗಿ ನೀನು. ಹಾಗಾದ್ರೆ ನಾನು ಇಲ್ಲಿರೋದು ಬೇಡ. ಬೇಡ ಬೇಡ ಬೇಡ. ನಿನ್ನ ಜೀವನ ನಿನಗ, ನನ್ನ ಜೀವನ ನನಗ. ಕಾರುಣ್ಯ, ಫಸ್ಟ್ ಇವಳ್ಕ ನಂಗೆ ಡೈವರ್ಸ್ ಮಾಡಿಸ್ಬಿಡಮ್ಮ. ಅದೆಷ್ಟನ ದುಡ್ಡು ಖರ್ಚಾಗಲಿ ನಮ್ಮ ಅಪ್ಪನ ಕೈ ಹೇಳಿ ನಾನು ಈಸ್ಕೊಡ್ತೀನಿ. ಇವಳಿಗೂ ನನಗೂ ಯಾವುದೇ ಸಂಬಂಧ ಇಲ್ಲ. ಆ ಕೆಲಸ ಮಾಡಿ ಪುಣ್ಯ ಕಟ್ಕೋ. ನಾನು ನಿಂಗೆ ಡೈವರ್ಸ್ ಕೊಡಲ್ಲ. ಅಯ್ಯೋ, ಬಾಯಿ ಮುಚ್ಕೊಂಡು ಹೋಗು. ಮಾತಾಡಿದ್ರೆ ನಾನು ನೋಡ್ದವ್ರು ಬೈಕಂತಾರೆ. ಯಾಕೆ ಸುಮ್ಮನೆ ನಿನ್ನ ಬೆಲೆ ನೀನೇ ಕಳ್ಕೊಂತೀಯ. ನಡಿ ಹೋಗು, ಅವನ ಜೊತೆಗೆ ಹೋಗು. ನಮಗೆ ಇಲ್ಲಿ ಹಾಸ್ಕೊಂಡು ಒತ್ಕೊಳ್ಳೋಷ್ಟು ತಲೆನೋವು, ಇದ್ರಾಗ ನಿಂದೊಂದು ತಲೆನೋವು. ಬೇಡ ಅಂತ ಬಿಟ್ಟ ಮೇಲೆ ಇನ್ನೇನಕ್ಕೆ ಬರ್ತೀಯ? ಚಿತ್ತು ಅನ್ಸ್ಕೊಳಕ್ಕೆ ನಿನಗೆ ನಾಚಿಕೆ ಆಗಲ್ಲ? ನೀನು ಇನ್ನು ಹಿಂಸ ಇಲ್ಲ ಏನು ಬೇರೆ ಏನಾದ್ರೂ ಹಾಂ? ಯಾವನ ಹತ್ರ ನಾವು ಒಬ್ಬನ ಹತ್ರ ಕರೆಕ್ಟಾಗಿ ಸಂಸಾರ ಮಾಡಿಸ್ಕೊ. ಸಂಸಾರ ಮಾಡ್ಕೊಂಡಿರುವ ಜನ ಮೆಚ್ತಾರೆ. ಅಲ್ಲೆರಡು ದಿನ ಇಲ್ಲೆರಡು ದಿನ, ಅಲ್ಲೆರಡು ದಿನ ಇಲ್ಲೆರಡು ದಿನ. ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನಿಲ್ಲ. ನಿನಗೆ ಬೇರೆದಕ್ಕೆ ಹೋಲಿಸ್ಬೇಕಾಗ್ತೈತೆ. ಬೇಡ. ನೋಡ್ಕೊಂಡು ಮಾತಾಡಪ್ಪ. ಏನಪ್ಪ ಹಂಗೆಲ್ಲ ಮಾತಾಡ್ತಾ ಇದೆಯಾ? ಏನು ಮಾತುಗಳಷ್ಟು ನಿಗವಾಗಿ ಬರಲಿ. ಏನು ಹಂಗೆ ಮಾತಾಡ್ತಾ ಇದೆಯಾ? ಏನೋ ಹೇಳ್ತಾವ ನೋಡಿ ನಿನ್ನ ಗಣ್ಣು. ಏನೋ ಹೇಳ್ತಾ ಇರೋದಲ್ಲ, ಇರೋದೇ ಹೇಳ್ತಾ ಇರೋದು. ಏನೋ ಬೇರೆದಕ್ಕೆ ಹೋಲಿಸ್ತೀನಿ ಹಂಗೆ ಹಿಂಗೆ ಅಂತ ಮಾತಾಡ್ತಾ ಇದೆಯಾ? ಯಾಕೆ ಬಿಟ್ಟಿಗ ಬಿದ್ದುಬಿಟ್ಟವಳ? ಏನು ಬಾಯಿಗೆ ಬಂದಾಗ ನಾನು ಆವಾಗಿಂದ ನೋಡ್ತಾ ಇದ್ದೀನಿ. ಎಲ್ಲರೂ ಮಾತಾಡ್ತಾನೆ ಇದ್ದೀರಲ್ಲ. ಹಾಂ, ಅಷ್ಟು ಪ್ರೀತಿ ಇರೋನು ಕರ್ಕೊಂಡೋಗಿ ಮನೆಗೆ ಇಕ್ಕೊಳ್ಳೋ, ಭದ್ರವಾಗಿ ಇಕ್ಕಳ. ಅವಳಿಗೆ ಮಾನ ಮರ್ಯಾದೆ ಇಲ್ಲ. ಇಷ್ಟು ಜನ ಇಷ್ಟು ಉಗಿತಾ ಇದ್ದೀರಾ, ಅವಳಿಗೆ ಏನಾದರೂ ಮಾನ ಮರ್ಯಾದೆ ಐತೇನೆ ನೋಡು. ನೋಡು, ಲಾಸ್ಟಾಗಿ ಕೇಳ್ತಾ ಇದ್ದೀನಿ, ನಿನಗೆ ಬೇಕೋ ಬೇಡ? ನಾನು ಬೇಡ ಬೇಡ. ಏನಕ್ಕೆ ಬೇಕು ಹೇಳು? ನಿನ್ನ ಹೆಸರು ಹೇಳಕ್ಕ ಒಂದು ಗಂಡು ಮಗು ಕೊಟ್ಟನಲ್ಲ. ಇನ್ನು ನನ್ನ ಅವಶ್ಯಕತೆ ನಿನ್ಗೇನೈತೆ? ನೀನು ಏನಾದರೂ ಅನ್ಕೋ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ನೀನು ಬೇಡ ಅಂದರೆ ಬೇಡ ಅಷ್ಟೇ. ನಡಿಯೇ. ಏನಕ್ಕೆ ಅವ್ರ ಕೈಲೆಲ್ಲ ಹಿಂಗೆಲ್ಲ ಅನ್ಸ್ಕೊಂತ ಇದೆಯಾ? ನಡಿಯೇ ನೀನು. ಅತ್ತೆ, ನಾನು ನಿನ್ನಂಗೆ ಒಂದು ಹೆಣ್ಣಲ್ಲ, ನನಗೂ ಒಂದು ಅವಕಾಶ ಕೊಡುತ್ತೆ. ಅಯ್ಯೋ, ಕೊಟ್ಟಿದ್ದೀನಮ್ಮ, ಎಷ್ಟೋ ಅವಕಾಶ ಕೊಟ್ಟಿದ್ದೀನಿ. ಅದನ್ನು ನೀನು ಉಪಯೋಗಿಸ್ಕೊಂಡಿಲ್ಲ ಅಷ್ಟೇ. ಈ ಊರೆಲ್ಲ ಹೋಗಿ ಹುಡ್ಕೊಂಬ. ನನ್ನಷ್ಟು ಒಳ್ಳೆಯವಳು ಯಾರನ ಇದ್ರೆ ಕೇಳು. ನನ್ನ ಹತ್ರ ನೀನು ಬಾಳಕ್ಕೆ ಬಂತಾ? ಹಾಂ, ಬಿಸಿಲಿಗೆ ಹೋದ್ರೆ ಎಲ್ಲಿ ಬಾಡಾತೊಳೋ ನನ್ನ ಸೊಸೆ ಅಂತ ಬಂಗಾರಂಗೆ ನೋಡ್ಕೊಂಡಿದ್ದೆ. ನಿನ್ನ ಜೀವನ ನೀನೇ ನಿನ್ನ ಕೈಯಾರ ಹಾಳು ಮಾಡ್ಕೊಂಡೆ. ಅದಕ್ಕೆ ನಾನು ಒಳ್ಳೆನಾ? ಸರೋಜಿ, ಎಲ್ಲ ನಿನ್ನಿಂದನೇ ಆಗಿರೋದೆ. ನಿಂದು ಮಾತ್ರ ನಾನು ಸುಮ್ಮನೆ ಬಿಡಲ್ಲೇ. ಅಮ್ಮ ತಾಯಿ, ಹೋಗು ಹೋಗು, ಬಿಡ್ದಿರ ಇಕ್ಕಣಿ ಅಂತೆ. ಹೋಗು ಬಾ, ಹೋಗೋಣ. ಇವಾಗ ನಾನು ಅಷ್ಟು ಮಾನ ಮರ್ಯಾದೆ ಬಂತ ನಿಂಗ? ನಡಿ. ನಾನು ಅಷ್ಟು ಒಳ್ಳೆ ಈ ಸುತ್ತಮುತ್ತೂರು ಪೈಕಿ ಯಾರೂ ಇಲ್ಲ. ಯಾರ ಸೊಸೆಗಳು ನಿಂಗೆ ನೋಡ್ಕೊಂತಾರ? ಎಷ್ಟು ಚೆನ್ನಾಗಿ ನೋಡ್ಕೊತೀನಿ. ನಾನು ಹೆಣ್ಮಕ್ಳಿಗಿನ್ನ ಹೆಚ್ಚಾಗಿ ನೋಡ್ಕೊತೀನಿ ಅವ್ರನ್ನ. ನೋಡ್ಕೊಳ್ಳೋಣ. ನೋಡೋಣ ಮಾಧವಣ್ಣ, ಒಂದು ಹೆಣ್ಣಿನ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋದು ಕಟ್ಕೊಂಡಿರೋ ಗಂಡ ಮಾತ್ರ. ಆ ಅಮ್ಮನಿಗೆ ಏನು ಬೇಕು ಏನು ಬೇಡ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಅದೇ ರೀತಿ ಇರೋಣ. ಮನಸ್ಸು ಬದಲಾವಣೆ ಆಗೋವರೆಗೂ ಸುಮ್ಮನೆ ದುಡುಕಿ ಯಾವುದೇ ನಿರ್ಧಾರಕ್ಕೆ ತೊಗೊಂಬೇಡಣ. ಹೊಡೆಯೋದ್ರಿಂದ ಬೈಯೋದ್ರಿಂದ ಏನೂ ಮಾಡೋಕ್ಕಾಗಲ್ಲ. ಪ್ರೀತಿಯಿಂದನೇ ಗೆಲ್ಲಬೇಕಣ್ಣ. ಇನ್ನೂ ಎಷ್ಟು ಪ್ರೀತಿ ಮಾಡಲಿನಮ್ಮ ನಾನು? ಫಸ್ಟ್ ಆ ಅಮ್ಮನ್ನ ಕೂರಿಸ್ಕೊಂಡು ಏನು ಬೇಕು ಏನು ಬೇಡ, ನಿನ್ನ ಸಮಸ್ಯೆ ಏನು ಅದನ್ನು ಕೇಳೋಣ. ಫಸ್ಟು ಮನಸ್ಸು ಬಿಚ್ಚಿ ಮಾತಾಡೋಣ. ನೋಡೋಣ, ನಮ್ಮ ಮನೆಗೆ ನಾವಿನ್ನೂ ಸೇರಿಸ್ಕೊಳಕ್ಕಾಗಲ್ಲ, ಆಯಿತಾ? ನಮಗೆ ಆದಂಥ ಒಂದು ಹೆಸರೈತೆ ಈ ಊರಾಗೆ, ಅದನ್ನು ನಾವು ಉಳಿಸ್ಕೊತ ಬಂದಿದ್ದೀರಿ. ಇನ್ನು ಆಯಮ್ಮನ್ನ ಸೇರಿಸ್ಕೊಂಡ್ರೆ ಈ ಊರಾಗೆ ನಮಗೆ ಬೆಲೆ ಕೊಡಲ್ಲ ಅನ್ನೋ ಜನ. ಆಯಮ್ಮಂಗೆ ಅಷ್ಟು ಅರ್ಥ ಆಗಂಗೆ ಹೇಳೋಣ. ಸರಿ ನಮ್ಮ, ಆಯಿತು. ನೀನು ಎಲ್ಲೋ ಕರ್ಕೊಂಡೋಗಿ ಮುಚ್ಚಿಡೋ ಬದಲು ಊರಾಗೆ ಕರ್ಕೊಂಬಂದಿಕ್ಕೋಣ. ಊರೊಳಗೆ ಎಲ್ಲೋ ಬಲವಂತವಾಗಿ ಕರ್ಕೊಂಡೋಗಿ ಅಲ್ಲೆಲ್ಲ ಬಿಟ್ಟರೆ ಆಯಮ್ಮನ ಒಂಟಿಯಾಗಿತ್ತು ಇತ್ತು ಇನ್ನೂ ಮುಂದಾತಾಳೆ, ಆಟ ಮಾಡ್ತಾಳೆ. ಅಕ್ಕಪಕ್ಕ ಜನನೆಲ್ಲ ನೋಡಿದ್ರೆ ಒಂಥರ ಮನಸ್ಸು ಚೇಂಜ್ ಮಾಡ್ಬೋದು. ಕರ್ಕೊಂಡೋಗೋಣ ನಿಮ್ಮ ಮನೆಗೆ ಇಕ್ಕೋಣ. ಎಲ್ಲೋ ಕಾಣಬಾರ್ದು ಊರಾಗೆ ಯಾಕಡೆ ಬಿಡ್ತೀಯಾ? ಸರಿ ನಮ್ಮ, ಆಯಿತು. ಅಯ್ಯೋ, ಈ ನನ್ನ ಮಗನ ಕೇಳೋಗ್ಬಿಟ್ಟು ಕೊನಂಗೆ ನೀರು ಸುಸ್ತಾವನೆ. ಸಾಧ್ಯವಿಲ್ಲ ಇವಂದು. ಅದ್ಯಾಕ್ಲೆ ಕೇಳಿಸ್ಕೊಂಡು ಓಡ್ಗಿಡ್ ಬಂದಾಳು, ತಲೆ ಒಡ್ಡಾಕ್ಬಿಡ್ತೀನಿ. ಯಾಕ ಏನೋ ಬಂದಿರೋದು ನಿಂಗೆ ಬರಬಾರ್ದು ರೋಗ ಓದ್ಕೊಂಡು ಹೋಗೋದು? ಯಾಕೆ ಅಳ್ತಾ ಇರೋದು? ಅಮ್ಮ, ಬಸವಣ್ಣ ದೇವಸ್ಥಾನದಾಗ ಮದುವೆ ಮಾಡ್ಕೊಬಂದಮ್ಮ, ಅವಳ ಜೊತೆಗಿತ್ತಾಳೆ ಅಂತ ಚೆನ್ನಾಗಿ ಅವಳಮ್ಮ. ಅವಳು ನೋಡಕ್ಕ ಸರೋಜಿ ಆಗಿಲ್ಲ. ನಮ್ಮ ಕರ್ಕೊಬಂದು ಮನೆ ಇಕ್ಕಂತೀನಮ್ಮ. ಅವಳದ್ರ ಬಲ ಪ್ರಾಣನಮ್ಮ. ನಂಗ ಕಾರುಣ್ಯ, ನೀ ನನಗೆ ನ್ಯಾಯ ಕೊಡ್ಸಮ್ಮ. ಅಯ್ಯೋ ಮವ, ಇವಾಗ ಆಗಿರೋ ಅನಾಹುತ ಸಾಲದ ನಿಂದೇನು ಜನ್ಮ ಮವ? ಯಾಕೆ ಮವ ಈ ಪಾಟಿಗೆ ಬೀಳ್ತಾ ಇದೆಯಾ? ಹಾಂ, ಜೊತೆಯಲ್ಲಿ ಜೊತೆಯಲ್ಲಿ ಇರುವೆನು ಹೀಗೆ ಎಂದು. ಓ, ಎಂತ ಮಾತಾಡಿದೆ ಇಂದು ನೀ, ಎಂತ ಮಾತಾಡಿದೆ ನನ್ನ ಮನಸ್ಸಿನ ಭಾವನೆ ಹೀಗೆ. ಜೊತೆಯಲ್ಲಿ ಜೊತೆಯಲ್ಲಿ ಇರುವೆನು ಎಂದು ಹೀಗೆ. ಗೀತ ಸಂಗೀತ ಏನಂತ ತಕೊಂಬಂದು ಹಾಕಿಲ್ಲ ಆಗ್ತಾ ನಿಂತ್ಕೊಂಡು ನೋಡ್ತಾ ಇದ್ದೇನಲ್ಲೇ ಅವನ್ನ ಉತ್ತರಂಡಿ ಮಗನ ಅವನೊಬ್ಬನು. ಸಂಜು ಮತ್ತು ಗೀತ ಸೇರಬೇಕು ಅಂತ ಬರದಾಗಿದೆ ಇಂದು ಬ್ರಹ್ಮನು. ಇವನಿಗೆ ಮಾನ ಮರ್ಯಾದೆ ಬಿಟ್ಟಿರೋದಕ್ಕೆ ಅವಳಿಗೆ ಹಿಂದೆ ಬಿದ್ದಿರೋದ್ಲೇ.
ಹ್ಞೂ ಅವಳದೇನು ತಪ್ಪಿಲ್ಲ, ಎಲ್ಲ ಈ ನನ್ನ ಮಗಂದೇ ತಪ್ಪು. ಮಾವ ನೋಡೋ, ನೀನು ಹಿಂಗೆ ಹುಚ್ಚುಚ್ಚಾಗಿ ಆಡಿದ್ದೆ ಅಂದರೆ ಚೆನ್ನಾಗಿರಲ್ಲ, ನೋಡ್ಕೊ. ಕರೆಕ್ಟಾಗಿದ್ದೇ ಇರೋ, ಇಲ್ಲ ಅಂತಂದರೆ ಎಲ್ಲಾದ್ರೂ ಅಮ್ಮನ ಕರ್ಕೊಂಡು ಊರು ಬಿಟ್ಟು ಹೊಟ್ಟೋಗ್ಬಿಡು, ದೇಶ ಅಂತ ಹೊಟ್ಟೋಗ್ಬಿಡು, ಎಲ್ಲ ನಮಗೆ ಬದುಕೊಂಡು ಸಾಯಿ. ನಮ್ಗೇನಾಗಬೇಕು? ಏನು ಮಾನ ಮರ್ಯಾದೆ ತೆಗಿಬೇಕಂತ ನಿಂತಿದ್ಯಾ ನೀನು? ಹಾಂ, ಹಂಗಲ್ಲ ಕಾರುಣ್ಯ, ಪಾಪ ಅವಳು ನೋಡು ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡವಳೆ, ಓಡೋಡಿ ಬರ್ತಾಳೆ ನಮ್ಮ ಮನೆಗೆ. ಎಷ್ಟು ಪ್ರೀತಿ ಇಟ್ಕೊಂಡವಳೆ ನೋಡಿ ಕಾರುಣ್ಯ. ವಾ, ಏನೋ ಗಾಚಾರ ಅದಪ್ಪ, ಏನೋ ಗಾಚಾರ ಅದ ಒಟ್ನಾಗೆ. ಪ್ರೀತಿ ಇರೋದಕ್ಕೆ ತಾನೇ ಅವಳು ಓಡೋಡಿ ಬರೋದು ಪಾಪ. ಅಯ್ಯ ನಿನ್ನ ಪ್ರೀತಿಕ ನೋಡಿ ಮವ, ನನ್ನ ಬಾಯ್ ಕೆಟ್ಟ ಮಾತು ಬರ್ತೈತೆ. ಇಷ್ಟು ವಯಸ್ಸಾಗಿ ನಿನ್ಗೇನು ಮಾನ ಮರ್ಯಾದೆ ಇಲ್ಲೇನು ಮವ? ಮಾನ ಮರ್ಯಾದೆ ಇಲ್ಲ. ಮಕ್ಕಳು ನೋಡಿದ್ರೆ ಹಂಗೆ ಕಚ್ಚಾಡ್ತಾವ್ರೆ, ಅಳಿ ನೋಡಿದ್ರೆ ಆಸ್ಪತ್ರೆಯಲ್ಲಿ ಸೀರಿಯಸ್ ಆಗಿ ಮಲ್ಕೊಂಡವನೆ. ಇದಕ್ಕೆ ಜ್ಞಾನ ಬೇಡ? ಯಾರ್ಯಾರು ಏನೇನು ಹೇಳ್ತಿರೋ ಹೇಳ್ರಮ್ಮ, ಆದರೂ ನನ್ನ ಮನ್ಸೊಳಗಿರೋ ನೋವು ಯಾರ ಹತ್ರ ಹೇಳ್ಕೊಳ್ಳಿ ನಾನು? ನಮ್ಮ ಚಿಕ್ಕವನಿಲ್ಲ, ಅವನ ಹತ್ರನೇ ಹೇಳಿದ್ರೆ ಕೇಳಿಸ್ಕೊಂಡನು. ಮಾನ ಮರ್ಯಾದೆ ಇಲ್ದೋನೆ, ನಿಂಗೂ ಒಂದು ಜನ್ಮನ ನಿಂದ. ನಮ್ಮ ಅಪ್ಪನ ಇವಾಗ ಹೂನ ಕರ್ಕೊಂಬಾರ ದೊಡ್ಡವನೇ ಅಂದರೆ ಸಾಕು, ಓಡೋಕೆ ಕರ್ಕೊಂಬಂದ್ಬಿಡ್ತೀನಿ. ಮಾನವಾಗಿ ನಡಿ ಒಳಕ್ಕೆ. ಯಾರ ನಿನ್ನ ಇಲ್ಲಿ ಕಳ್ಸಿದ್ದು? ಯಾರು ನಿನ್ನ ಇಲ್ಲಿ ಕಳ್ಸಿದ್ದ? ಅಪ್ಪನ ಕಾಸು ಎತ್ಕೊಂಬೋಗು ಅಂತ ಹೇಳಿದ್ದ. ಬಿಡ್ತಾ ಬೀಗ ಕಾಸು ಎತ್ಕೊಡ್ತೀನಿ. ನನ್ನ ಕೈ ಕೇಳ್ಕೊಡ್ತಾನೆ, ಅಪ್ಪನ ರಾಮ ಕೇಳ್ಕೊಟ್ಲು ತಗೋಣ. ನೀನು ಇಸ್ಕೊಂಡಿದ್ರೆ ಏನಾಗ್ಬಿಡ್ತಾಯ್ತು? ನೀನು ನನ್ನ ಕೈಯಾಗಿಂದ ಪಟಕ್ಕಂತ ಕಾಸು ಇಟ್ಕೊಂತಿ ಅಂತ ಅಪ್ಪನ ಚೆನ್ನಾಗಿ ಗೊತ್ತು, ಅದಕ್ಕೆ ರಾಮನ್ ಕೇಳ್ಕೊಟ್ನು. ಸಂಜು ಮತ್ತು ಗೀತ ಸೇರಬೇಕು ಅಂತ ಬರದಾಗಿದೆ ಎಂದು ಬ್ರಹ್ಮನು. ಹಾಳಾದವನೆ ಮವ. ಸಂಜೆ ಹೆಂಗವನ್ ಮವ? ಏನೋ 24 ಗಂಟೆ ಹೇಳೋಕ್ಕಾಗಲ್ಲ ಅಂತ ಹೇಳ್ತಾವ್ರ ಕಾರುಣ್ಯ. ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಏನಮ್ಮ ಕಣ್ಣೀರು ನಿಲ್ಸೋ, ಆ ಹೆಚ್ಚು ಬರ್ತಾಳೆ, ನೀನು ಎಗ್ರು ಬಿಟ್ಟೋಗ, ಕಣ್ಣೀರು ನಿಲ್ಸು. ಇನ್ನು ಆಮೇಲೆ ನನ್ನ ಮಗನಿಗೆ ಏನು ಹೆಚ್ಚು ಕಮ್ಮಿ ಆಗತ್ತೇನೋ, ಅದಕ್ಕೆ ಹೇಳ್ತಾವ್ರೇನೋ ಅಂತ ತಿಳ್ಕೊಂಡು ಏನೋ ಹೆಚ್ಚು ಕಮ್ಮಿ ಆದತ್ತು. ಸುಮ್ಮನೆ ಇರೋ, ವಯಸ್ಸಾಗದೆ. ಓ ಆಗ ಬಂದವ್ರ ಬೀಗ್ರು. ಎಲ್ಲಪ್ಪ ನನ್ನ ಮಗನು? ಅಯ್ಯೋ ನೋಡು, ಅದೇನೋ ಅವನ್ನ ನೋಡಿ ಜಾಸ್ತಿ ದಿನ ಆಗ್ಬಿಟ್ಟದೆ ಅಂತ ಅನಿಸ್ತಾ ಇದಪ್ಪ ಮುನ್ಸ್ಕ. ಎಲ್ಲಿ ನನ್ನ ಮಗನ? ಹಾಂ, ಫೋನ್ ಮಾಡಿದ್ರೆ ರಿಂಗ್ ಆಗ್ತದೆ, ಫೋನೇ ಎತ್ತಾ ಇಲ್ಲ. ಅದೇನೋ ಹಂಗೆ ನೋಡ್ರಮ್ಮ, ಎಲ್ಲನ ಗಾಡಿ ಕೆಟ್ಟೋಯ್ತೋ ಇಲ್ಲ, ಎಲ್ಲನ ಫೋನ್ ಕರ್ಕೊಂಡವನ ಆ ಸ್ನೇಹಕನ ಹಂಗೆ ಫೋನ್ ಮಾಡ್ರಮ್ಮ, ಅವಳಿಗೂ ಫೋನ್ ಮಾಡ್ತಾ ಇದ್ದೀನಿ, ಫೋನೇ ಎತ್ತಾ ಇಲ್ಲ ನೋಡ್ರಮ್ಮ. ಅದೇನೋ ಹಂಗೆ. ಬರ್ತಾರೆ ಅಜ್ಜಿ, ಬರ್ತಾರೆ. ಯಾಕೋ ನನ್ನ ಮಗನ ನೋಡಿ ಜಾಸ್ತಿ ದಿನ ಆಯಿತು ಅಂತ ಅನಿಸ್ತದೆ. ಹ್ಞೂ, ಫೋನ್ ಮಾಡ್ರಮ್ಮ ನನ್ನ ಮಗನಿಗೆ. 1-2 ಮಾತು ಮಾತಾಡ್ಬಿಡ್ತೀನಿ, ನನ್ನ ಮನ್ಸಿಗೆ ಸಮಾಧಾನ ಆಗ್ತದೆ. ಓ ಪಾಪ ಅಜ್ಜಿ.